ಓಬಿಸಿ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ವಗ್ಗೆ ಅವರಿಗೆ ರವಿ ವಗ್ಗೆ ಅವರಿದ್ದಾರೆ. ಭಾರತೀಯ ಜನತಾ ದಳ ಮುಖಂಡರಾದ ಕೃಷ್ಣ ಗುಣಾಂತರ ಇದ್ದಾರೆ. ಈಗ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅರುಣ್ ಶಾಂಪರ್ ಅವರು ಮಾತಾಡಬೇಕಂತ ಒಂದು ತಿಂಗಳ ಒಪ್ಪಂದ ಕಾಲ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಷ್ಟು ಶ್ರಮ ವಹಿಸಿದ್ದೀವಿ. ಮಾಧ್ಯಮದ ಮಿತ್ರರು ನೀವೆಲ್ಲ ಕೂಡ ಬರೀ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ, ಎಲ್ಲಾ ಪಕ್ಷಗಳ ಚಟುವಟಿಕೆಗಳ ಕುರಿತು ವರದಿ ಮಾಡ್ಲಿಕ್ಕೆ ಇಂಥ ಸುಡಿ ಬಿಸಿಲಲ್ಲೂ ಕೂಡ ಶ್ರಮ ವಹಿಸಿದ್ದೀವಿ. ನಾನು ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇನ್ನು 2-3 ಗಂಟೆಗೆ ಈ ಬಹಿರಂಗ ಪ್ರಚಾರ ಮುಕ್ತಾಯಗೊಳ್ಳುತ್ತದೆ. ಆ ಹಿನ್ನೆಲೆಯಲ್ಲಿ ನಾನು ತಪ್ಪು ಕೂಡ ಈ ಪ್ರಚಾರ ಕಾರ್ಯದಲ್ಲಿ ನೀಡಿರುವ ಸಹಕಾರಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಸಂಚಾಲಕನಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇಡೀ ವಿಜಯಪುರ ಜಿಲ್ಲೆಯಲ್ಲಿ, ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 65 ಮಹಾಶಕ್ತಿ ಕೇಂದ್ರಗಳು ಭಾರತೀಯ ಜನತಾ ಪಾರ್ಟಿ 65 ಮಹಾಶಕ್ತಿ ಕೇಂದ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಪ್ರವಾಸ ಮಾಡಿದ್ದಾರೆ, ಯಶಸ್ವಿ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು, ಎಲ್ಲಾ ತಾಲೂಕಾ ಕೇಂದ್ರಗಳು ಮತ್ತು ನಮ್ಮ ಇಡೀ ಕಾರ್ಯಕರ್ತರೊಂದಿಗೆ ರೋಡ್ ಶೋ, ಬಹಿರಂಗ ಸಭೆಗಳು, ವಿಶೇಷವಾಗಿ ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ಕಟ್ಟೆ ಸಭೆಗಳು ಅಂತೇಳಿ ಒಂದು ಅನೌಪಚಾರಿಕವಾಗಿರುವಂತಹ ಪ್ರಯೋಗ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಕಟ್ಟೆ ಸಭೆಗಳ ಮೂಲಕ ಹಲವಾರು ಇಶ್ಯೂಗಳನ್ನ ಗ್ರಾಮೀಣ ಹಂತದಲ್ಲೂ ಚರ್ಚೆ ಆಗುವ ರೀತಿಯಲ್ಲಿ ರಾಷ್ಟ್ರೀಯ ವಿಚಾರವನ್ನ, ರಾಷ್ಟ್ರೀಯ ಇಶ್ಯೂಗಳನ್ನ ಕಟ್ಟೆ ಹಂತದಲ್ಲಿ ಚರ್ಚೆ ಮಾಡುವ ಹಾಗೆ ಮಾಡಿರುವಂತದ್ದು ಅದರ ಒಂದು 300ರಷ್ಟು ಕಟ್ಟೆ ಸಭೆಗಳಾಗಿದೆ. ಈ ಎಲ್ಲಾ ಪ್ರಚಾರ ಕಾರ್ಯದ ಮೂಲಕ ನಾನು ವಿಶ್ವಾಸ ವ್ಯಕ್ತಪಡಿಸ್ತೇನೆ, ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಬಾರಿಗಿಂತ ಅತಿ ಹೆಚ್ಚಿನ ಬಹುಮತದೊಂದಿಗೆ ಗೆಲುವನ್ನ ಸಂಪಾದಿಸಲಿದ್ದಾರೆ. ಎರಡನೇ ಸಂಗತಿ, ಇಡೀ ಕಾಂಗ್ರೆಸ್ ಚುನಾವಣಾ ಕಾರ್ಯವನ್ನು ನೀವು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಹೇಗಿತ್ತು ಅಂತ ನಾವು ಯೋಚನೆ ಮಾಡಿ, ನಾವೊಂದ್ ಕಡೆ ರಾಷ್ಟ್ರದ ಅಭಿವೃದ್ಧಿ, ಸದೃಢ ನೇತೃತ್ವ, ನರೇಂದ್ರ ಮೋದಿ ಅವರ ಸದೃಢ ನೇತೃತ್ವ, ಕಳೆದ 10 ವರ್ಷಗಳಲ್ಲಿ ಆಗಿರುವಂತಹ ಅಭಿವೃದ್ಧಿಯ ವಿಷಯಗಳು, ಹಿಂದೆ ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಆಡಳಿತದ ಸಂದರ್ಭ ಆಗಿರುವಂತಹ ವೈಫಲ್ಯಗಳನ್ನು ಇಟ್ಟುಕೊಂಡು ಚುನಾವಣೆಯನ್ನ ಮಾಡುವಂತ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೆ ಕಾಂಗ್ರೆಸ್ಸಿನ ಸ್ಥಿತಿ ಏನಿತ್ತು ಅಂತ ನಾವು ಪ್ರಶ್ನೆ ಮಾಡಿದ್ರೆ, ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನ ಯಾರನ್ನ ಮುಂದಿಟ್ಕೊಂಡು ಹೋಗ್ತಿದ್ದೀರಿ ಅಂತ ಕೇಳಿದ್ರೆ ಉತ್ತರವಿರದೇ ಇರುವಂತ ನೇತೃತ್ವಹೀನತೆಯ ಜೊತೆಗೆ ಕಾಂಗ್ರೆಸ್ ಚುನಾವಣೆ ಮಾಡುವಂತ ಸ್ಥಿತಿ. ನಂದು ಬಹಳ ಸವಿನಯವಾಗಿ ಕೇಳ್ತೇನೆ, ಪ್ರೊಫೆಸರ್ ರಾಜು ಅಂತ, ನಮ್ಗೆ ಅವ್ರ ಬಗ್ಗೆ ಗೌರವ ಇದೆ. ಅವ್ರು ಪ್ರೊಫೆಸರ್ ಆಗಿ ಒಳ್ಳೆ ಸಂಘಟಕರಾಗಿ ಕೆಲಸ ಮಾಡಿದ್ರು. ಆದ್ರೆ ಕಾಂಗ್ರೆಸ್ಸಿಗರಿಗೆ ನಿಜವಾಗ್ಲೂ ರಾಜು ಆಲ್ಗೂರ್ ಬಗ್ಗೆ ಆ ಗೌರವ ಇದೆಯಾ? ನನ್ನ ಪ್ರಶ್ನೆ ನಿಮ್ಮೆಲ್ಲರ ಮುಖಾಂತರ ಏನಾಯ್ತು ಸರ್, 2018 ಸಿಟ್ಟಿಂಗ್ MLA, ನಿಜವಾಗ್ಲೂ ಕೂಡ ರಾಜಕೀಯ ಕ್ಷೇತ್ರವನ್ನು ನೀವು ನೋಡಿದ್ರಿ. ರಾಜಕೀಯ ಕ್ಷೇತ್ರಗಳಲ್ಲಿ ಸಿಟ್ಟಿಂಗ್ MLAಗೆ ಟಿಕೆಟ್ ನಿರಾಕರಣೆ ಯಾವಾಗ ಆಗ್ತದೆ? ಅವ್ರ ಬಗ್ಗೆ ಪಕ್ಷದಲ್ಲಿ, ಅವ್ರ ಬಗ್ಗೆ ಕ್ಷೇತ್ರದಲ್ಲಿ ಜನಪ್ರಿಯತೆ ಕಡಿಮೆ ಆಗ್ಯಾದ್ರೆ ಮಾತ್ರ ಯಾವುದೇ ರಾಜಕೀಯ ಪಕ್ಷ ಟಿಕೆಟ್ ನಿರಾಕರಣೆ ಮಾಡ್ತದೆ. ರಾಜು ಆಲ್ಗೂರ್ ಅವರು ನಾಗ್ಪುರ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿದವರು, ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಣೆ ಯಾವ ಕಾರಣಕ್ಕೆ ಮಾಡಿತ್ತು ಅಂತ ಬಹಿರಂಗಪಡಿಸಿ ಚುನಾವಣೆ ಒಳಗಡೆ ರಾಜು ಆಲ್ಗೂರ್ ಅವರಿಗೆ ನೀವ್ಯಾಕೆ ಟಿಕೆಟ್ ನಿರಾಕರಣೆ ಮಾಡಿದ್ರೆ 2018 ಒಂದೇ. ಎರಡನೇದು, 2023 ಒಳಗೂ ಕೂಡ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ರು. ಯಾವ ವ್ಯಕ್ತಿಯನ್ನ ನಾರ್ಥಾನ್ ಮತಕ್ಷೇತ್ರದ ವಿಧಾನಸಭಾ ಅಭ್ಯರ್ಥಿಯಾಗಿ ನೀವು ಒಪ್ಕೊಳ್ಳಿಕ್ ರೆಡಿ ಇಲ್ಲ ಕಾಂಗ್ರೆಸ್, ಲೋಕಸಭೆಗೆ ಹೇಗ್ ಕೊಟ್ರಿ? ಯಾಕೆ ಕೊಟ್ರು ಅಂದ್ರೆ ಅವ್ರ ಹತ್ರ ಬೇರೆ ಅಭ್ಯರ್ಥಿಗಳು ಇರಲಿಲ್ಲ ಅಂತ ಹೇಳಿ ಪಾಪದ ರಾಜು ಆಲ್ಗೂರ್ ಅವರಿಗೆ ಇದನ್ನ ಟಿಕೆಟ್ ಅವ್ರ ಕೊರಳಿಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ. ಇದನ್ನ ನಾನು ಹೇಳ್ತಾ ಇಲ್ಲ, ಈ ಜಿಲ್ಲೆ ಜನ ಹೇಳಕತ್ತಾರ. ಯಾಕೆ ಹೇಳಕತ್ತಾರ್ರಿ? ನೀವು ಯೋಚನೆ ಮಾಡ್ರಿ, ಸನ್ಮಾನ್ಯ ಕಾಂಗ್ರೆಸ್ಸಿನ ಅಧಿನಾಯಕ ಅಂತಾನೆ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಬಿಜಾಪುರ ಬಂದು, ರಾಹುಲ್ ಗಾಂಧಿ ಅವರು ಬಿಜಾಪುರ ಬಂದು ಏನ್ ಹೇಳಿದ್ರು? ಅವ್ರು ಮಾಡಿರೋ ಪ್ರಚಾರ ಸಭೆಯ ವೇದಿಕೆ ಮೇಲೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಇರಲಿಲ್ಲ, ರಾಜು ಆಲ್ಗೂರ್ ಅವ್ರ ವಿರುದ್ಧನೇ ಪ್ರಚಾರ ಮಾಡೋರು, ಅವ್ರ ಫೋಟೋನು ಇರಲಿಲ್ಲ. ಹೋಗ್ಲಿ, ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಕಾಂಗ್ರೆಸ್ಸಿಗರು ಬಂದಿರೋದೇ ರಾಜು ಆಲ್ಗೂರ್ನ ಚುನಾವಣೆನೇ ನಿಜ ಆಗಿತ್ತಂದ್ರ ರಾಜು ಆಲ್ಗೂರ್ ಅವ್ರಿಗೆ ವೋಟ್ ಹಾಕ್ಲಿ ಅಂತ ಆ ಸಭೆಯಲ್ಲಿ ಆಯ್ತಾ? ಇಡೀ ಆ ಪ್ರಚಾರ ಸಭೆಯಲ್ಲಿ 8 ಜನ ಸ್ಪರ್ಧೆ ಮಾಡಿದ್ದಾರೆ ಸರ್ ಲೋಕಸಭೆ. 8 ಜನರೊಳಗ ಅವ್ರು ಉಲ್ಲೇಖ ಮಾಡೋ ಹೆಸರು ಯಾರು ಹೇಳಿ? ವೆದರ್ ಪಾಸಿಟಿವ್ ಆರ್ ನೆಗೆಟಿವ್ ಅವ್ರು ಉಲ್ಲೇಖ ಮಾಡಿರೋ ಏಕೈಕ ಹೆಸರು ರಮೇಶ್ ಜಿಗಜಿಣಗಿ. ಇದನ್ನ ಒಪ್ಕೊಂಡಿರೋ ಇಲ್ಲ ನೀವು ನನಗೆ ಹೇಳ್ರಿ. ಅವ್ರು ಹೇಳಿದ್ ಒಂದೇ, ಆ 8 ಜನ ಅಭ್ಯರ್ಥಿ
ಅಭ್ಯರ್ಥಿಗಳಲ್ಲಿ 7 ಅಭ್ಯರ್ಥಿ ಹೆಸರು ತೋಡಲಿ, ಇನ್ಕ್ಲೂಡಿಂಗ್ ರಾಜು ಆಲ್ಗೂರ್. ಅವ್ರು ತಗೊಂಡಿರೋದು ಒಂದೇ ಒಂದು, ರಮೇಶ್ ಜಿಗಜಿಣಗಿ ಅವರು ಸೋಲಿಸ್ಬೇಕು ಹೇಳ್ಯಾರಂತ ಜನಕ್ಕೆ ಅನಿಸ್ತದೆ. ಅವ್ರು ನಿಜವಾಗ್ಲೂ ಹೆಸರು ತಗೊಂಡಿದ್ದು ಯಾರ್ದು? ಹಂಗಾದಾಗ ರಾಹುಲ್ ಗಾಂಧಿ ಬಿಜಾಪುರಕ್ಕೆ ಬಂದಿದ್ದು ಯಾರ ಪ್ರಚಾರ ಮಾಡಿ ಹೋದಂಗ ನೇರವಾಗಿ ರಮೇಶ್ ಜಿಗಜಿಣಗಿ ಅವ್ರ ಹೆಸರು ತಗೊಂಡು ಪ್ರಚಾರ ಮಾಡಿ ಹೋದ್ರು. ಅವ್ರಿಗೆ ಹಾಕ್ರಿ ಅಂತ ಹೇಳೋರು, ಹಾಕ್ಬೇಡ್ರಿ ಅಂತ ಹೇಳೋರು ಬೇರೆ ವಿಷಯ. ಅವತ್ತು ವೇದಿಕೆ ಮೇಲೆ ಇರೋರಿಗೆ, ನೋಡುವಂತ ಮಾಧ್ಯಮದವರಿಗೆ, ಅಲ್ಲಿ ಬಂದಿರುವಂತ ಸಾವಿರಾರು ಜನ ಕಾರ್ಯಕರ್ತರಿಗೆ ಎಲ್ಲಾದ್ರೂ ಸನ್ಮಾನ್ಯ ರಾಘವೇಂದ್ರ ಹೆಸರನ್ನು ಹೇಳಿದಾರ ಅಂತ ಕಾಂಗ್ರೆಸ್. ಒಂದ್ ರೀತಿ ಕಾಂಗ್ರೆಸ್ ಚುನಾವಣೆಗೆ ಮೊದಲೇ ಒಂದ್ ರೀತಿ ಒಪ್ಕೊಂಡ್ಬಿಟ್ಟಿತ್ತ. ನನ್ನ ಬಗ್ಗೆ ನನಗೆ ಹೇಳ್ಕೊಳಕಿಲ್ಲ ಅಂದ ಮಂದಿ ಮನಿ ಚಿಂತೆ ಮಾಡ ಕಾಂಗ್ರೆಸ್ಸಿಗರಿಗೆ ನಾ ಈಗೇನು ಹೇಳ್ದಂತೀನಿ, ನಾ ಇಷ್ಟೆಲ್ಲ ಪಾಸಿಟಿವ್ ಆಗಿ ಮುಂದಕ್ಕೆ ಹೋಗ್ತೀನಿ. ನಾ ಯಾಕೆ ಅದನ್ನ ಹೇಳ್ಬೇಕು? ನೋಡ್ರಿ, ಸ್ವತಃ ಜಿಗಜಿಣಗಿ ಏನ್ ಹೇಳಿದ್ರು, ನಾ ಯಾರಿಗೆ ಅನ್ಯಾಯ ಮಾಡಿಲ್ಲ, ಬಸವನಗೌಡ ವಿಷಯದೊಳಗೆ ಯಾವತ್ತೂ ಅವ್ರು ಹೇಳಿರೋದನ್ನ ನಾ ನಿರಾಕರಣೆ ಮಾಡ್ತೀನಿ ಅಂತ ಹೇಳಿ ಉಳಿತಾರೆ. ನನಗನ್ನಿಸ್ತದ ಅವ್ರಿಗೆ ಏನ್ ಬೇಕಾಗ್ಯದ, ಬಸವನಗೌಡರಿಗೆ ಮುಖ್ಯಮಂತ್ರಿ ಮಾಡುವಲ್ಲಿ ಇವರು ಮಾಡ್ಲಿಲ್ಲ ಅಂದ್ರೆ ಈ ಮನೆಯೊಳಗೆ ಜಗಳ ಹಚ್ಚಿ ಅದರೊಳಗೆ ಏನಾರ ಲಾಭ ಆಗ್ತದೆ ಅಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದ. ಐ ಫೀಲ್ ಪಿಟಿ ಆನ್ ದೇಮ್. ಐ ಫೀಲ್ ಪಿಟಿ. ಏನಂದ್ರ ಇಷ್ಟು ಮಟ್ಟಿಗೆ ನೀವು ಚುನಾವಣೆ ಪ್ರಚಾರಕ್ಕೆ ನಿಮ್ ನೆನೆಯವ್ರ ಹಾಕ್ಬಿಡುತ್ತೆ. ಹಂಗ ನಾ ಹೇಳದಂತೀರಿ, ಹಂಗ ನಾ ಹೇಳಕ್ ಹೋಗ್ತೀನಿ ಹೇಳ್ಬಾರ್ದ? ಆದ್ರೂ ನೀವು ಕೇಳಿರೋದು ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಬಗ್ಗೆ. ಕಾಂಗ್ರೆಸ್ ಮನೆಯೊಳಗಿಂದು ಸುದ್ದಿ ಹೇಳಲೇನ್ರಿ? ಪಾಪ ಎಂ ಬಿ ಪಾಟೀಲ್ ಎಷ್ಟು ಭರವಸೆ ಕೊಟ್ಟು ಇಡೀ ರಾಜ್ಯ ನಾಯಕ ಮಾಡ್ತೀವಿ ಅಂತ ಹೇಳಿ ಇವತ್ತು ಅವ್ರ ಕಡೆ ಎಷ್ಟು ಅದ್ ಯಾವ್ದು ಒಂದು ಯಾತ್ರೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ, ಯಾವ ಯಾತ್ರೆ ಸರ್? ಆ ಯಾತ್ರೆ ಹಿಡ್ಕೊಂಡು ಎಂ ಬಿ ಪಾಟೀಲ್ ಹಾಕಿ ಹಾಕಿದ್ರು ಶ್ರಮ. ನಾ ಹೇಳಿದ್ದು ಹಾಕಿ ಹಾಕಿದ್ರು. ಕೊನೆ ಸಿಕ್ಕಿದ್ದೆ ಎಂ ಬಿ ಪಾಟೀಲ್. ಅವ್ರು ಬಯಸಿದ ಖಾತೆ ಸಹ ಸಿಕ್ಕಿಲ್ಲ. ತೆಗೆದಿಡಂದ್ರಿ ಅತಿ ಹೆಚ್ಚು ಲಿಂಗಾಯತ ಶಾಸಕರಿರೋದು ಯಾರು ಸರ್? ಲಿಂಗಾಯತ ಶಾಸಕರಿರೋದು ಯಾರು? ಅತಿ ಹೆಚ್ಚು ಲಿಂಗಾಯತ ಶಾಸಕರು ಕಾಂಗ್ರೆಸ್ ಆಗಿದ್ದಂದ್ರು ಒಂದು ಉಪಮುಖ್ಯಮಂತ್ರಿ ಅರ್ಹತೆ ಕೊಡ್ಲಿಲ್ಲ. ಈಗ ನಮ್ಮ ಪಕ್ಷ ಏನಂದ್ರೆ ಸರ್, ಸಿಎಂ ಮಟೀರಿಯಲ್ ಎಫ್ ಮದರ್ ಹೇಳಪ್ಪ ಆಗ್ಬಿಟ್ಟು ಅದು ಸರ್. ಯತ್ನಾಳ್ರು ನಾ ಇದ್ದಾಗೆ ಅಭ್ಯರ್ಥಿ ಹೆಸರು ಉಲ್ಲೇಖ ಮಾಡ್ರ, ಅಭ್ಯರ್ಥಿ ಅವ್ರು ನಕ್ಕೋತಿದ್ದ ಫೋಟೋ ಕೊಡ್ತೀನಿ 100%. ಇಬ್ರು ನಕ್ಕೋತ್ ಒಂದೇ ಕಾಣೆ ಹಾಕೋತ್ ಮಾತಾಡಿದ್ರು ಫೋಟೋ ಕೊಡ್ತೀನಿ, ಉತ್ತರಿಸುತ್ತ ದೂದ್ ಕಾ ದೂದ್ ಪಾನಿ ಕಾ ಪಾನಿ. ಜನರು ನಾಳೆ ಪೋಲಿಂಗ್ ಬೂತ್ ಮೂಲಕ ಉತ್ತರ ಕೊಡ್ತಾರೆ. ನಾವು ಸರ್ವೆಗಿಂತ ಹೆಚ್ಚಿಗೆ ಪ್ರಯತ್ನಗಳನ್ನ ಇಟ್ಕೊಂಡಿವಿ. ಹಿಂಗಾಗಿ ನಮ್ಮ ಪ್ರಯತ್ನ ನೋಡಿದ್ರೆ ನಮ್ಗೆ ಆತ್ಮವಿಶ್ವಾಸ ಅದ. ಸರ್ವೆ ಯಾರು ಮಾಡಿಸ್ತಾರ ಅಂದ್ರೆ ಡೌಟ್ ಇರೋರು ಮಾಡಿಸ್ತಾರೆ. ನಾವು ಸರ್ವೆ ಮಾಡೋದು ನಮ್ಮ ಪ್ರಯತ್ನ. ಸರ್, ಜೆಡಿಎಸ್ ಪ್ರಕರಣದ ಕುರಿತು ನಾನು ಅದು ಜೆಡಿಎಸ್ ಪ್ರಕರಣ ಅಂತ ಒಪ್ಪಲ್ಲ. ಒಳ್ಳೆಯದು, ಅದೇನೋ ಒಂದು ಈಗಿನ ಮಾಹಿತಿಯ ಪ್ರಕಾರ ಒಂದು ಘಟನೆ ಕೆಟ್ಟದಾಗಿರುವಂತದ್ದು ಬಹಳ ಎಲ್ಲರೂ ಕೂಡ ಯೋಚನೆ ಮಾಡಬೇಕಂತ ಘಟನೆ ನಡೆದಿದೆ. ನಾವೆಲ್ಲ ಮನುಷ್ಯರಲ್ಲಿ ಯೋಚನೆ ಮಾಡಬೇಕಾದ ರೀತಿಯೊಳಗೆ ಇವತ್ತು ಕಾನೂನು ತಂದೆ ಆಗಿರುವಂತಹ ನೀವು ಗಮನಿಸಿದ್ರೆ ಎಲ್ಲಾ ಸಂಗತಿಗಳು ಏನೇನ್ ಮಾಡ್ಬೇಕು ಕಾನೂನಾತ್ಮಕವಾಗಿ ಕೆಲಸಗಳು ಮುಂದಕ್ಕೆ ಹೋಗಿದೆ. ನಮ್ಮ ಪಕ್ಷದ ಕಡೆಯಿಂದ ನಮ್ಮ ವರಿಷ್ಠರಾಗಿರುವಂತಹ ಅಮಿತ್ ಶಾ ಅವರು ಈ ರೀತಿಯ ವಿಷಯಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಅವರು ಹೇಳಿಬಿಟ್ಟಿದ್ದಾರೆ. ನೀವು ಆಲ್ರೆಡಿ ಟ್ಯಾಬ್ಲೆಟ್ ಹಾಕಿದ್ರಿ, ನಡೆದಿರೋ ಪ್ರಜ್ವಲ್ ಘಟನೆ ಖಂಡಿಸ್ತೀರಿ ಅನ್ನೋದು ಟ್ಯಾಬ್ಲೆಟ್ ಹಾಕಿದ್ರಿ. ಅದರೊಂದು ನಾ ಎಲ್ಲಿ